ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದೊಳಗಡೆ ನಾವೇನಪ್ಪ ಅಂತಂದರೆ ಕೇಂದ್ರೀಯ ವಿದ್ಯಾಲಯದಲ್ಲಿ 6414 ಪ್ರಾಥಮಿಕ ಶಿಕ್ಷಕರು ಅಂದರೆ ಪ್ರೈಮರಿ ಟೀಚರ್ಸ್ಗೆ ಕಾಲ್ಫಾರ್ಮ್ ಏನಾಗಿತ್ತಲ್ಲ, ಶಿಕ್ಷಕರು ಮತ್ತು ಶಿಕ್ಷಕೇತರ ಅಂದರೆ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಕರಿತೀವಿ. ಅದರ ಕಾಲ್ಫಾರ್ಮ್ ನೇಮಕಾತಿ 2025 ಡಿಸೆಂಬರ್ 26ರವರೆಗೆ ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳಿಗೆ 2026 ಜನವರಿ 10 ಮತ್ತು 11ರ ಮೊದಲ ಹಂತದ ಪರೀಕ್ಷೆಯನ್ನು ನಡೆಸಲು ಉದ್ದೇಶಿಸಿದ್ದು, ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಕೇಂದ್ರ ಮತ್ತು ಅಡ್ಮಿಟ್ ಕಾರ್ಡನ್ನು ಕೆಳಗಿನ ಲಿಂಕ್ ಸಹಾಯದಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗಡೆ ಹಾಕ್ತೀನಿ. ಆ ರೀತಿಯಾಗಿ ನೀವು ಡೌನ್ಲೋಡ್ ಮಾಡಿಕೊಡ್ರಿ. ಇದೇನಪ್ಪ ಅಂದರೆ ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇಲ್ಲಿ ಇಂಗ್ಲೀಷ್ ಒಳಗಡೆ ನಾನು ಹೇಳ್ತಾ ಹೋಗ್ತೀನಿ, ಅರ್ಥ ಮಾಡಿಕೊಡ್ರಿ. ಕೇಂದ್ರೀಯ ಭಾಳ ಜನ ಅಪ್ಲಿಕೇಶನನ್ನು ಕೂಡ ಹಾಕಿದ್ದೀರಿ ಕಾಲ್ಫಾರ್ಮ್ ಇಲ್ಲ ಅಂತ. ಇದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿದ್ದೀರಿ. ಏನಪ್ಪ ಅಂದರೆ 10ನೇ ತಾರೀಕು ಜನವರಿ 10ನೇ ತಾರೀಕು 9:30ರಿಂದ 11:30ರವರೆಗೆ 2 ತಾಸಿನ ಎಕ್ಸಾಮ. PRT ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಲ್ಯಾಬ್ ಅಟೆಂಡೆಂಟ್ಗೆ ಎಕ್ಸಾಮ್ ಇರುತ್ತೆ. ಮಲ್ಟಿ ಟಾಸ್ಕ್ ಎಮ್ ಟಿ ಎಸ್ಗೆ 2:30ರಿಂದ 4:30ವರೆಗೂ ಎಕ್ಸಾಮ್ ಇರುತ್ತೆ. ಸಪ್ರೇಟ್ ಎಕ್ಸಾಮ್ ಇದ್ದಾವೆ. ಕೆಲವೊಂದಿಷ್ಟು ಜನ 2 ಪೋಸ್ಟ್ ಕೂಡ ಅಪ್ಲಿಕೇಶನ್ ಹಾಕಿದ್ದೀರಿ. ಕರೆಕ್ಟಾಗಿ ನೋಡಿಕೊಡ್ರಿ. ಮತ್ತು ಅಡ್ಮಿಟ್ ಕಾರ್ಡ್ ಬಂದೇ ಬರುತ್ತೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಶಾರ್ಟ್ ನೋಟಿಸ್ ಆಗಿ ನಾನು ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಈ ರೀತಿಯಾಗಿ ಯಾವುದೇ ನೋಟಿಫಿಕೇಷನ್ ಬರಲಿ, ಏನೇ ಬಂದರೂ ನಾನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದನ್ನು ಕೂಡ ನೋಡ್ತಾ ಇರ್ರಿ. ಮತ್ತು ಡೈಲಿ MCQ ಕೂಡ ಮಾಡ್ತಾ ಇರ್ತೀನಿ, ಅದನ್ನು ಕೂಡ ನೋಡ್ತಾ ಇರ್ರಿ. ನೋಡಿರಿ. ಮತ್ತು ಅಸಿಸ್ಟೆಂಟ್ ಕಮಿಷನರ್, ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ PGTಗೆ ಯಾರು ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ಜನವರಿ 11ರೊಳಗಡೆ ಎಕ್ಸಾಮು 9:30ರಿಂದ 11:30ವರೆಗೂ ಇರುತ್ತೆ. ಮೊದಲನೇ ಎಕ್ಸಾಮು. ಇನ್ನು TGC ಮತ್ತು MISC ಟೀಚರ್ಸ್, ಲೈಬ್ರರಿಯನ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಫೈನಾನ್ಸ್ ಆಫೀಸರು, ಜೂನಿಯರ್ ಟ್ರಾನ್ಸ್ಲೇಟರ್, ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಸ್ಟೆನೋಗ್ರಾಫರ್ 1 ಮತ್ತು ಸ್ಟೆನೋಗ್ರಾಫರ್ 2. ಇವ್ರಿಗೆ ಏನಪ್ಪ ಅಂದರೆ ಜನವರಿ 11ರಂದು 2:30ರಿಂದ 4:00ವರೆಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಫಸ್ಟ್ ನಿಮ್ಮ ತಪ್ಪದೆ ನಿಮ್ಮ ಏನಪ್ಪ ಅಲಾಟೆಡ್ ಎಕ್ಸಾಮಿನೇಷನ್ ಹಿಸ್ಟ್ರಿ, ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ನಂಬರನ್ನು ಹಾಕಿ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಡೌನ್ಲೋಡ್ ಮಾಡಿಕೊಂಡು ವಿತ್ ಒಂದು ಐಡೆಂಟಿಟಿ ಪ್ರೂಫು ಮತ್ತು ಒಂದು ಫೋಟೋ ತೆಗೆದುಕೊಂಡು ಎಕ್ಸಾಮಿನೇಷನ್ ಹಾಲ್ಗೆ ನೀವು ಹೋಗಬೇಕಾಗಿರ್ತಕ್ಕಂಥದ್ದು. ನೀವು ಎಲ್ಲರೂ ಚೆನ್ನಾಗಿ ಓದಿದಿರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ನಮಗೆ ಗೊತ್ತಿರೋರು ತುಂಬ ಜನ ಅಡ್ಮಿಷನ್ ಅಂದರೆ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಕಾಂಪಿಟೇಷನ್ ಅಂತೂ ಇದೆ. ಬಟ್ ಏನಪ್ಪ ಅಂದರೆ ನೀವು ಯಾವ ಲೆವೆಲಿಗೆ ಪ್ರಿಪೇರ್ ಆಗಿದ್ದೀರಿ, ಯಾವ ಲೆವೆಲ್ಗೆ ನೀವು ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ತೀರಿ ಅನ್ನೋದು ಡಿಪೆಂಡ್ ಆಗುತ್ತೆ. ಹಾಗಾಗಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಮತ್ತು ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು. ಇದರೊಳಗಡೆ ಏನಾದರೂ ಡೌಟ್ ಬಂದಲ್ಲಿ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಕೂಡ ಮಾಡಿರಿ, ನಾನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.